ಹೇ ಗೈಸ್, ಎಲ್ಲರಿಗೆ ನಮಸ್ಕಾರ. ಗುಮೂಲ್ ಮುಖಾಂತರ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ. ಇಲ್ಲಿ ಗುಮೂಲ್ ಅಂದರೆ ನೋಡಿ, ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ವತಿಯಿಂದ ಖಾಲಿ ಇರುವಂಥ ವಿವಿಧ 50 ಹುದ್ದೆಗಳ ಒಂದು ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ. ಸೊ ಇದಕ್ಕೆ ನೀವು ಪ್ರತ್ಯೇಕವಾಗಿ ಅರ್ಜಿಗಳನ್ನು ಸಲ್ಲಿಸಬೇಕಂದ್ರೆ ಅದು ಆನ್ಲೈನ್ ಮುಖಾಂತರವೇ. ಸೊ ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಅರ್ಜಿಗಳನ್ನು ಅಪ್ಲೈ ಮಾಡಬೇಕು, ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ನೀವು ಪ್ರೊಸೀಡ್ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಇದರಲ್ಲಿ ಹಲವಾರು ಹುದ್ದೆಗಳದಾವ. ಸಹಾಯಕ ವ್ಯವಸ್ಥಾಪಕರದಾವ, ಲೆಕ್ಕಾಧಿಕಾರಿ, ತಾಂತ್ರಿಕ ಅಧಿಕಾರಿ, ಅದರಲ್ಲಿ ಮತ್ತು ಕೆಮಿಸ್ಟು, ಡೇರಿ ಸೂಪರ್ವೈಸರು, ಅದೇ ರೀತಿಯಾಗಿ ವಿಸ್ತರಣಾಧಿಕಾರಿ ಮತ್ತು ಆಡಳಿತ ಸಹಾಯಕ ದರ್ಜೆ 3, ಹೀಗೆ ಇನ್ನಿತರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಸೊ ನೀವು ಬೇಕಿದ್ದರೆ ಈ ಒಂದು ಇಲ್ಲಿ ನೋಡಿ, ಈ ಒಂದು ಏನಪ್ಪ ಲಿಂಕ್ ಮುಖಾಂತರ ನೀವು ಈ ಒಂದು ನೋಟಿಫಿಕೇಷನನ್ನು ವ್ಯೂ ಮಾಡ್ಬೋದು. ಈ ಒಂದು ನೋಟಿಫಿಕೇಷನಲ್ಲಿ ಯಾವ ಒಂದು ಹುದ್ದೆಗೆ ಯಾವ ಒಂದು ಅರ್ಹತೆ ಇದೆ, ಅಂದರೆ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಮತ್ತು ಈ ಒಂದು ಒಳ ಮೀಸಲಾತಿ ಅನ್ವಯ ಈ ಒಂದು ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. ಓಕೆನಾ. ಸೊ ನಾನು ಏನು ಮಾಡ್ತೀನಿ, ಯಾವುದಾದ್ರೂ ಒಂದು ಹುದ್ದೆಗೆ ಅರ್ಜಿಯನ್ನು ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭಿಕ ದಿನಾಂಕ 29/5. ಈಗ ಆಲ್ರೆಡಿ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ 27/6. ಒಟ್ಟಾರೆಯಾಗಿ 1 ತಿಂಗಳ ಒಂದು ಕಾಲಾವಧಿ ಇದೆ. ಓಕೆ. ಸೊ ಆದ್ದರಿಂದ ತಾವುಗಳು ಈ ಒಂದು ಅವಧಿಯೊಳಗೆ ಇಚ್ಛೆಪಟ್ಟಲ್ಲಿ ನಿಮ್ಮ ಒಂದು ಅರ್ಜಿಯನ್ನು ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ, ಒಂದು ಸೂಚನೆ ಅದ. ಇಲ್ಲಿ ಏನಪ್ಪ ಅಂದ್ರೆ, ಅಧಿಸೂಚನೆಗೊಂಡ ಹುದ್ದೆಗಳು ಮತ್ತು ನಿಗದಿತ ಅರ್ಹತೆಗಳನ್ನು ವೀಕ್ಷಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಅಂದಿದ್ದಾರೆ. ಈಗ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಎಲ್ಲ ಹುದ್ದೆಗಳು ಬರ್ತಾವೆ. ಸಹಾಯಕ ವ್ಯವಸ್ಥಾಪಕರಾಗಲಿ, ಲೆಕ್ಕಾಧಿಕಾರಿ, ತಾಂತ್ರಿಕ ಅಧಿಕಾರಿ, ಡೇರಿ ಸೂಪರ್ವೈಸರು, ವಿಸ್ತರಣಾಧಿಕಾರಿ, ಆಡಳಿತ ಸಹಾಯಕ ದರ್ಜೆ 3, ಮಾರುಕಟ್ಟೆ ಸಹಾಯಕ ದರ್ಜೆ 3, ಕಿರಿಯ ತಾಂತ್ರಿಕರು, ಹೀಗೆ ಹಲವಾರು ಒಂದು ಹುದ್ದೆಗಳ ಏನಪ್ಪ ಇಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಾನು ನೋಡ್ತೀನಿ, ಆಡಳಿತ ಸಹಾಯಕ ದರ್ಜೆ. ಇಲ್ಲಿ ನೋಡಿ ಏನಿದೆ ಕ್ವಾಲಿಫಿಕೇಷನು, ಇಲ್ಲಿ ನೋಡಿ ಏನಿದೆ, ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯಲ್ಲಿ ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು, ಅಂದರೆ ಡಿಗ್ರಿ ಆಗಿರಬೇಕು. ಇನ್ನು ದ್ವಿತೀಯ ದರ್ಜೆ ಅಂದರೆ ಸೆಕೆಂಡ್ ಕ್ಲಾಸಲ್ಲೇ, ಅರ್ಥ ಆಯ್ತಾ. ಆಮೇಲೆ ಕಂಪ್ಯೂಟರ್ ಆಫೀಸ್ ಪ್ಯಾಕೇಜ್ನಲ್ಲಿ ನಿರ್ವಹಣಾ ಜ್ಞಾನ ಹೊಂದಿರಬೇಕು. ಅಂದರೆ ಕಂಪ್ಯೂಟರ್ ಆಫೀಸ್ ಅಂದ್ರೇನು, ಈಗ ಫಾರ್ ಎಕ್ಸಾಂಪಲ್ಲು MS ಆಫೀಸ್, ಓಕೆ, ಈ ಒಂದು ನಾಲೆಜ್ ಇರಬೇಕು. ಸೊ ಆದ್ದರಿಂದ ತಾವುಗಳು ಏನು ಮಾಡಬೇಕು, ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಯಾವ ಬೇಕಂತ ನಿಮಗೆ ನೀವು ಇದನ್ನು ನೋಡ್ಬೋದಾಗಿದೆ. ಓಕೆನಾ. ಸೊ ಈಗ ನಾನು ನಿಮಗೆ ಒಂದು ಹುದ್ದೆಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ. ನೀವು ಈಗ ಆಲ್ರೆಡಿ ರಿಜಿಸ್ಟರ್ಡ್ ಆಗಿದ್ದರೆ ಇಲ್ಲಿ ರಿಜಿಸ್ಟರ್ಡ್ ಅಂತ ಕ್ಲಿಕ್ ಮಾಡಬೇಕು, ಇಲ್ಲ ಅಂದರೆ ನ್ಯೂ ರಿಜಿಸ್ಟ್ರೇಷನ್. ಸೊ ಲೆಟ್ಸ್ ಕ್ಲಿಕ್ ಆನ್ ನ್ಯೂ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದ್ಮೇಲೆ ಸೊ ಇಲ್ಲಿ ಎಲ್ಲ ಡೀಟೇಲ್ಸ್ ಬರುತ್ತೆ. ಅಭ್ಯರ್ಥಿಯ ಪೂರ್ಣ ಹೆಸರು ಇಲ್ಲಿ ಟೈಪ್ ಮಾಡಬೇಕು. ನಿಮ್ಮ ಒಂದು 10th ಅಂಕಗಳ ಒಂದು ಕಾರ್ಡ್ ಇರುತ್ತಲ್ಲ, ಈ ಒಂದು ಮಾರ್ಕ್ ಲಿಸ್ಟಲ್ಲಿ ಹೇಗಿರುತ್ತೆ ಹಾಗೆ ಫಿಲಪ್ ಮಾಡಬೇಕು. ಫಾದರ್ ನೇಮು, ಮದರ್ ನೇಮು, ನೀವು ಮ್ಯಾರಿಡ್ ಆಗಿದ್ದರೆ ಸ್ಪೌಸ್ ನೇಮು, ಓಕೆ. ಅದೇ ರೀತಿ ನಿಮ್ಮ ಒಂದು ಡೇಟ್ ಆಫ್ ಬರ್ತು, ಓಕೆ. ಸೊ ಈ ಒಂದು ಡೇಟ್ ಆಫ್ ಬರ್ತ್ ಆಯಿತು. ನೆಕ್ಸ್ಟ್ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮೇಲ್ ಫಿಮೇಲ್ ವಾಟ್ ಎವರ್ ಇಟ್ ಮೇ ಬಿ. ನೆಕ್ಸ್ಟ್ ನಿಮ್ಮ ಒಂದು ಆಧಾರ್ ನಂಬರನ್ನು
ಕ್ಲಿಕ್ ಮಾಡಬೇಕು. ಮೊಬೈಲ್ ನಂಬರು, ಇಮೇಲ್ ಐ ಡಿ ಎಲ್ಲ ಕರೆಕ್ಟನ್ನು ಕೊಡಬೇಕು. ಮೊಬೈಲ್ ನಂಬರ್, ಇಮೇಲ್ ಐ ಡಿ ಎಲ್ಲ ಓಕೆನಾ. ನೆಕ್ಸ್ಟ್ ಸೆಕ್ಯೂರಿಟಿ ಕೋಡ್ ಅಂದರೆ ಕ್ಯಾಪ್ಚಾ ಕೋಡನ್ನು ಇದನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಇದನ್ನೆಲ್ಲ ಓದಿಕೊಂಡು ಕೊನೆಗೆ ಡಿಕ್ಲರೇಷನ್ ಐ ಅಗ್ರಿ ಅಂತ ಸಬ್ಮಿಟ್ ಮಾಡಬೇಕು ಓಕೆನಾ. ಸೊ ಈಗ ನಾನು ಎಲ್ಲ ಫಿಲಪ್ ಮಾಡ್ತೀನಿ. ಫಿಲಪ್ ಮಾಡಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡ್ತೇನೆ. ನೋಡಿ ನಿಮಗೆ ಆಮೇಲೆ ಈ ರೀತಿ ಕನ್ಫರ್ಮೇಷನ್ ಬರುತ್ತೆ. ಓಕೆ, ನಿಮಗೆ ಎಲ್ಲ ಕರೆಕ್ಟ್ ಅನಿಸಿದರೆ ಕನ್ಫರ್ಮ್ ಅಂತ ಕೊಡಿ, ಇಲ್ಲ ಅಂದರೆ ನೆಕ್ಸ್ಟು ಎಡಿಟ್ ಅಂತ ಕೊಡ್ಬೋದು. ನಾನು ಕನ್ಫರ್ಮ್ ಅಂತ ಕೊಡ್ತೇನೆ. ತಾವುಗಳು ಕನ್ಫರ್ಮ್ ಅಂತ ಕೊಟ್ಟಮೇಲೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಐ ಡಿ ಬರುತ್ತಾ ಮತ್ತು ಪಾಸ್ವರ್ಡ್ ಬರುತ್ತಾ. ಸೊ ಇದನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕು ಫಾರ್ ಫ್ಯೂಚರ್ ರೆಫರೆನ್ಸಸ್. ದೆನ್ ಕನ್ಫರ್ಮ್ ಅಂತ ಕೊಡಬೇಕು. ಆಮೇಲೆ ನಿಮಗೆ ಕನ್ಫರ್ಮ್ ಅಂತ ಕೊಟ್ಟಮೇಲೆ ಈ ರೀತಿ ಡ್ಯಾಶ್ಬೋರ್ಡ್ ಬರುತ್ತೆ. ನಿಮಗೆ ಯಾವ ಒಂದು ಅರ್ಜಿಯನ್ನು ಅಪ್ಲೈ ಮಾಡಬೇಕು ಓಕೆನಾ. ಸೊ ಇಲ್ಲಿ ಒಟ್ಟಾರೆಯಾಗಿ 19 ವಿವಿಧ ಒಂದು ಹುದ್ದೆಗಳದಾವೆ. ಓಕೆ, ಫ್ರಾಮ್ ಪೋಸ್ಟ್ ಗ್ರ್ಯಾಜುಯೇಷನ್ ಟು ಅಪ್ ಟು ITI ತನ ಅದಾವೆ ಓಕೆನಾ. ಸೊ ಈಗ ನಾನು ಫಾರ್ ಎಕ್ಸಾಂಪಲ್ ಆಗಿ ಈಗ ನಾನೇನು ಮಾಡ್ತೀನಿ, ಆಡಳಿತ ಸಹಾಯಕ ದರ್ಜೆ 3 ಇದನ್ನು ಅಪ್ಲೈ ಮಾಡ್ತೀನಿ. ನೋಡಿ ಇಲ್ಲಿ ಎಲ್ಲ ಮ್ಯಾಕ್ಸಿಮಮ್ಮು ಕಲ್ಯಾಣ ಕರ್ನಾಟಕ ಒಂದು ಸ್ಥಳೀಯ ವೃಂದದ ಮೀಸಲಾತಿ ಹುದ್ದೆಗಳದಾವ. ಸೊ ಇಲ್ಲಿ ಈ ರೀತಿ ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನು ಕೇಳುತ್ತಾ ನೋಡಿ, ಪೋಸ್ಟ್ ನೇಮ್ ಏನು, ಆಡಳಿತ ಸಹಾಯಕ ದರ್ಜೆ, ಅಪ್ಲಿಕೇಶನ್, ಕ್ವಾಲಿಫಿಕೇಷನ್, ರಿಸರ್ವೇಷನ್, ಡಾಕ್ಯುಮೆಂಟ್, ಡಿಕ್ಲರೇಷನ್. ಈ 5 ಸ್ಟೆಪ್ಗಳನ್ನು ಕಂಪ್ಲೀಟ್ ಮಾಡಿದ್ಮೇಲೆ ಕೊನೆಗೆ ನೀವು ಪೇಮೆಂಟ್ ಮಾಡಿದ್ರಿ ಅಂದರೆ ಮುಗೀತು, ನಿಮ್ಮ ಒಂದು ಅರ್ಜಿ ತುಂಬೋದು ಕೆಲಸ ಆದಂಗೆ ಓಕೆನಾ. ಸೊ ಈಗ ಮೊದಲಿಗೆ ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ಗಳನ್ನೆಲ್ಲ ನೀವು ತುಂಬಬೇಕಾಗತ್ತೆ. ಇಲ್ಲಿ ನೋಡಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಾಗ ಈ ಒಂದು ಎಲ್ಲ ಡೀಟೇಲ್ಸ್ ನಿಮಗೆ ಅಪಿಯರ್ ಆಗುತ್ತೆ. ಈಗ ಆಲ್ರೆಡಿ ಒಂದು ರಿಜಿಸ್ಟರ್ ಮಾಡಿರ್ತಾರಲ್ಲ, ನೆಕ್ಸ್ಟ್ ಹಾಗೆ ಸ್ಕ್ರೋಲ್ ಡೌನ್ ಮಾಡಿ ನಿಮ್ಮ ಒಂದು ಕಮ್ಯುನಿಕೇಷನ್ ಡೀಟೇಲ್ಸು, ನಿಮ್ಮ ಅಡ್ರೆಸ್ಸು ಎಲ್ಲ ಕೇಳುತ್ತಾ, ಅದನ್ನೆಲ್ಲ ಎಂಟ್ರಿ ಮಾಡೋಣ. ಜಸ್ಟ್ ಈಗ ನೋಡಿ, ಇಲ್ಲಿ ನಿಮ್ಮದು ಒಂದು ಫ್ಲ್ಯಾಟು, ಏರಿಯಾ, ಟೌನು, ಸ್ಟೇಟು ನೋಡಿ. ಈಗ ಫಾರ್ ಎಕ್ಸಾಂಪಲು ಈಗ ನಿಮ್ಮದು ಸ್ಟೇಟ್ ಯಾವುದು, ಕರ್ನಾಟಕ. ಓಕೆ, ನೆಕ್ಸ್ಟ್ ಡಿಸ್ಟಿಕ್ ಯಾವುದು, ಫಾರ್ ಎಕ್ಸಾಂಪಲ್ ಬೆಳಗಾವಿ. ಓಕೆ, ನೆಕ್ಸ್ಟ್ ನಿಮ್ಮದು ಪಿನ್ ಕೋಡ್ ಯಾವುದು ಇರುತ್ತೋ ಅದು ಪಿನ್ ಕೋಡನ್ನು ಇದು ಫಾರ್ ಎಕ್ಸಾಂಪಲ್ಲು ಯಾವುದಿದೆಯಪ್ಪ, ಒಂದು ಫಾರ್ 590026. ಓಕೆ, ಆಮೇಲೆ ಟೌನು, ಆಮೇಲೆ ನಿಮ್ಮದು ಇದೆಲ್ಲ ಡೀಟೇಲ್ಸ್ಗಳನ್ನು ಕೊಡಬೇಕು. ನೆಕ್ಸ್ಟ್ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ದರೆ ಸೇಮ್ ಅಂತ ಕೊಡಬೇಕು, ಎಸ್ ಅಂತ. ಅದೇ ಸೇಮ್ ಕೆಳಗಡೆ ಕಾಪಿ ಆಗುತ್ತೆ. ನೋ ಅಂತ ಅಂದರೆ ಇದನ್ನು ಕೂಡ ನೀವು ಸೆಪ್ರೇಟಾಗಿ ಏನಪ್ಪ ಫಿಲಪ್ ಮಾಡಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಏನು ಕೇಳುತ್ತಾ, ನೀವು ಕನ್ನಡ ಭಾಷೆಯನ್ನು ಓದುವುದು ಮತ್ತು ಮಾತನಾಡುವುದನ್ನು ಚೆನ್ನಾಗಿ ತಿಳಿದಿರುವಿರಾ. ಎಸ್, ನಿಮಗೆ ಕನ್ನಡ ನಾಲೆಜ್ ಇರಲೇಬೇಕು ಓಕೆನಾ. ನೆಕ್ಸ್ಟು ರಾಷ್ಟ್ರೀಯತೆ ಇಂಡಿಯನ್, ಧರ್ಮ, ನಿಮ್ಮ ಒಂದು ಧರ್ಮವನ್ನು ನೀವು ಮೆನ್ಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಫೋಟೋ ಅಪ್ಲೋಡ್ ಮಾಡಬೇಕು, ಸಿಗ್ನೇಚರು. ಸೊ ಇದನ್ನೆಲ್ಲ ಆದಮೇಲೆ ಸಬ್ಮಿಟ್ ಮಾಡಬೇಕು. ಇದೊಂದು ವಿಶೇಷ ಸೂಚನೆ ಏನಪ್ಪ ಅಂದ್ರೆ, ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋ ಟೈಮಲ್ಲಿ ಫೋಟೋ ಬಿಲೋ 100 KB ಇರಬೇಕು. ಆಮೇಲೆ ಸಿಗ್ನೇಚರು ಬಿಲೋ 50 KB ಇರಬೇಕು. ಓಕೆ, ಆವಾಗ ನಿಮ್ಮದು ಇಲ್ಲಿ ಚೂಸ್ ಆಗಿ ಇಲ್ಲಿ ಅಪ್ಲೋಡ್ ಆಗುತ್ತೆ ಓಕೆನಾ. ಲೆಟ್ಸ್ ಸಿ. ಸೊ ಈಗ ನಾನು ಈ ಒಂದು ಅಪ್ಲಿಕೇಶನ್, ಈ ಒಂದು ಡೀಟೇಲ್ಸ್ಗಳನ್ನು ಸೇವ್ ಮಾಡಿದೆ ನೋಡಿ. ಇದು ಗ್ರೀನ್ ಇಂಕ್ ಬಂತು. ಇದೇ ರೀತಿ ಕ್ವಾಲಿಫಿಕೇಷನ್, ರಿಸರ್ವೇಷನ್, ಡಾಕ್ಯುಮೆಂಟ್ಸನ್ನು ನಾವು ಈಗ ಸಬ್ಮಿಟ್ ಮಾಡೋಣ. ಕ್ವಾಲಿಫಿಕೇಷನ್ ಏನು, ನಮ್ಮದು ಡಿಗ್ರಿ, ಏನೇ ಡಿಗ್ರಿ. ಓಕೆ, ಈಗ ನಮ್ಮದು ಫಾರ್ ಎಕ್ಸಾಂಪಲ್ BA. ಡೇಟ್ ಆಫ್ ಪಾಸಿಂಗು ಏನಾಗಿರಬೇಕು, ಆ್ಯಸ್ ಪರ್ ದ ಅಂದರೆ ಈಗ ಒಂದು
ಇನ್ನು ಲಾಸ್ಟ್ ಇಯರಲ್ಲಿ ಓದ್ತಾ ಇದ್ದರೆ ಏನಪ್ಪ ಏನು ರಿಸಲ್ಟ್ ಸಂಬಂಧ ವೇಟ್ ಮಾಡ್ತಾಯಿದ್ರೆ ಅಂಥವರು ಅಪ್ಲೈ ಮಾಡಬೇಕು. ಸೊ ನಿಮ್ಮದು ಯಾವೊಂದು ತಿಂಗಳಲ್ಲಿ ಆಗಿದೆ ಮತ್ತು ಯಾವ ಒಂದು ವರ್ಷದಲ್ಲಿ ಆಗಿದೆ ಅಂತ ನೀವು ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೇಮ್ ಆಫ್ ದಿ ಬೋರ್ಡ್, ಫಾರ್ ಎಕ್ಸಾಂಪಲ್ ABC ಒಂದು ಇನ್ಸ್ಟಿಟ್ಯೂಟ್. ಓಕೆ, ನೆಕ್ಸ್ಟ್ ನಿಮ್ಮೊಂದು ರಿಜಿಸ್ಟರ್ ನಂಬರ್ ಏನು ಸೇ ಸಮಥಿಂಗ್ 1 2 3 4 5 ನಿಮ್ದು ಏನಿರುತ್ತೆ ಆ ಒಂದು ಸರ್ಟಿಫಿಕೇಟ್ ಮೇಲಾಗಲಿ ಅಥವಾ ಒಂದು ಮಾರ್ಕ್ಸ್ ಕಾರ್ಡ್ ಮೇಲೆ. ಈಗ BAದು ಫೈನಲ್ ಇರುತ್ತೆ, BEದು ಇರುತ್ತೆ, BCom BSc ನಿಮ್ಮ ಒಂದು ಸರ್ಟಿಫಿಕೇಟ್ ಇರುತ್ತಲ್ಲ ಅದರದ್ದು ಆಗಲಿ ಅಥವಾ ಒಂದು ನಿಮ್ಮದು ಫೈನಲ್ ಇಯರ್ ಒಂದು ರಿಜಿಸ್ಟರ್ ನಂಬರ್ ಇರುತ್ತೆ, ಅದನ್ನು ಕೂಡ ನೀವು ಮಾಡ್ಬೋದು. ಈಗ ನಿಮ್ಮದು ಡಿಸ್ಟಿಂಕ್ಷನ್ ಇದ್ದರೆ ಡಿಸ್ಟಿಂಕ್ಷನ್, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಪಾಸ್, ಓಕೆ, ಯಾವುದಿದೆ ಅದು. ಈಸ್ ಯುವರ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಕಾರ್ಡ್ ಇಶ್ಯೂಡ್ ಇನ್ ಗ್ರೇಡ್ ಪಾಯಿಂಟ್ಸ್, ನಿಮ್ಮದು ಗ್ರೇಡ್ ಪಾಯಿಂಟಲ್ಲಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಬೇಕು. ಆಮೇಲೆ ಇದೆಲ್ಲ ಈ ರೀತಿ ನೀವು ನಿಮ್ಮ ಒಂದು ಡೀಟೇಲ್ಸ್ಗಳನ್ನು SGPAಯಲ್ಲಿ ಮತ್ತು CGPAಯಲ್ಲಿ ಕ್ಯಾಲ್ಕುಲೇಟ್ ಮಾಡಲಾಗತ್ತೆ. ಇಲ್ಲಾಂದರೆ ನೋ ಅಂತ ಕೊಟ್ಟರೆ ಅಂದರೆ ಡೈರೆಕ್ಟ್ ನಿಮ್ಮ ಮಾರ್ಕ್ಸ್ ನಿಮ್ಮದು ಒಂದು ಯಾವ ಸಬ್ಜೆಕ್ಟ್ ಅದ ಏನದ, ಓಕೆ. ಸೊ ಆ ಒಂದು ಎಲ್ಲ ಮಾರ್ಕ್ಸನ್ನು ನೀವಿಲ್ಲಿ ಎಂಟ್ರಿ ಮಾಡಬೇಕು. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಮದು ಫಸ್ಟ್ ಇಯರ್, ಓಕೆ, ಇಯರ್ ಆಫ್ ಪಾಸಿಂಗ್ ಎಷ್ಟು 2023 ಮಂತ್ ಫಾರ್ ಎಕ್ಸಾಂಪಲ್ ಜುಲೈ, ಓಕೆ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಮಾರ್ಕ್ ಎಷ್ಟು 600, ನಮ್ಮ ಪಡೆದ ಅಂಕ ಎಷ್ಟು 500, 83%. ಅದೇ ರೀತಿ ಸೆಕೆಂಡ್ ಇಯರ್ 2024, ನೆಕ್ಸ್ಟ್ ಜುಲೈ ಇಲ್ಲೆಷ್ಟು 600. ನಾನು ರ್ಯಾಂಡಮಾಗಿ ಹಾಕ್ತಾಯಿದ್ದೀನಿ, ಇಷ್ಟೇ ಅಂತ ತಿಳ್ಕೊಬೇಡಿ, ಓಕೆನಾ. ಸೊ ಫಾರ್ ಎಕ್ಸಾಂಪಲ್ 490, 81.67. ನೆಕ್ಸ್ಟ್ ಥರ್ಡ್ ಇಯರ್ ನಿಮ್ಮದು ಸೆಮಿಸ್ಟರ್ ವೈಸ್ ಇದ್ದರೆ ಸೆಮಿಸ್ಟರ್ ವೈಸ್ ನೀವು ಫಿಲಪ್ ಮಾಡ್ಬೋದು. ಇಲ್ಲ ನಿಮ್ಮದು ಸೆಮಿಸ್ಟರ್ ವೈಸ್ ಇಲ್ಲ ಅಂದರೆ ಪ್ಲೀಸ್ ಎಂಟರ್ ದ ಲೆಸ್ಸರ್ ವ್ಯಾಲ್ಯೂ. ಸಾರಿ, 2025 ಆಗಸ್ಟ್ ಕರೆಕ್ಟ್ ಇದೆ. ನೆಕ್ಸ್ಟ್ 510, ಓಕೆ. ಇದು BA 3 ಇಯರ್ಸ್. ಇಲ್ಲಿ ಮ್ಯಾಕ್ಸಿಮಮ್ ಕಾಲಮ್ಸ್ 10 ಕೊಟ್ಟಿದ್ದಾರೆ. 10 ಯಾಕೆ ನಿಮ್ಮದು ಟೋಟಲ್ ಈಗ ಫಾರ್ ಎಕ್ಸಾಂಪಲ್ ನೀವು BE ಮಾಡಿದರೆ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಮಾಡಿದರೆ ನಿಮ್ಮದು ಸೆಮಿಸ್ಟರ್ ವೈಸ್ ಇರುತ್ತೆ ಅಲ್ಲಿ, ಓಕೆ. ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಮಾಡಿದ್ರೆ ಸೆಮಿಸ್ಟರ್ ವೈಸ್ ಇರುತ್ತೆ. ಟೋಟಲಾಗಿ 8 ಸೆಮಿಸ್ಟರ್ ಇರ್ತವೆ, ಓಕೆ. 1 2 3 4 ಟೋಟಲ 8. ಆ ಒಂದು ಸೆಮಿಸ್ಟರ್ ವೈಸ್ ನೀವು ಇಲ್ಲಿ ಡೇಟಾನ ಫಿಲಪ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮದು ಇಲ್ಲಿ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ ಮತ್ತು ನೀವು ಟೋಟಲ್ ಸೆಕ್ಯೂರ್ಡ್ ಮಾರ್ಕ್ ಗಳಿಸಿದ ಅಂಕಗಳು ಮತ್ತು ಒಟ್ಟು ಪ್ರತಿಶತ ಎಲ್ಲ ಬರುತ್ತೆ. ನೆಕ್ಸ್ಟು ಇನ್ನೊಂದು ಮಾಹಿತಿ ಕೇಳ್ತಾರೆ ಇಲ್ಲಿ, ಡು ಯು ಹ್ಯಾವ್ ನಾಲೆಜ್ ಇನ್ ಕಂಪ್ಯೂಟರ್ ಆಪ್ರೇಷನ್ ಆ್ಯಂಡ್ ಅಪ್ಲಿಕೇಶನ್. ನೀವು ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಲೇಬೇಕು. ನಿಮ್ಗೆ ನಾಲೆಜ್ ಇಲ್ಲ ಅಂದ್ರೂ ಆದಷ್ಟು ಈ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಿ ಕೊನೆಗೆ ಒಂದು ಸೆಲೆಕ್ಷನ್ ಆಗೋ ಟೈಮ್ ಆದ್ರೂ ನೀವು ಕಂಪ್ಯೂಟರ್ ನಾಲೆಜನ್ನು ಪಡೆಯಬೇಕು, ಓಕೆನಾ. ಎಸ್ ಅಂತ ಕ್ಲಿಕ್ ಮಾಡ್ತೀನಿ, ಸಬ್ಮಿಟ್ ಅಂತ ಕೊಡ್ತೀನಿ. ಸೊ ಇಲ್ಲೇನೇ ಹೇಳಿದ್ದಾರೆ ನೋಡಿ, ಪ್ಲೀಸ್ ಸೆಲೆಕ್ಟ್ ಪರ್ಟಿಕ್ಯುಲರ್, ಇದೆಲ್ಲ ಕೇಳಿದೆ. ಯಾಕೆಂದರೆ ಎಲ್ಲ ಒಂದು ನಮ್ದು ಇರೋದೇ 3 ಇಯರ್ಸ್ ಅದಾವೆ. ಸೊ ಅದಕ್ಕೆ ನಾವೆಲ್ಲ ನಾಟ್ ಅಪ್ಲಿಕೇಬಲ್ ಅಂತ ಕೊಡಬೇಕು. ನಾಟ್ ಅಪ್ಲಿಕೇಬಲ್, ನಾಟ್ ಅಪ್ಲಿಕೇಬಲ್, ನಾಟ್ ಅಪ್ಲಿಕೇಬಲ್, ನಾಟ್ ಅಪ್ಲಿಕೇಬಲ್, ನಾಟ್ ಅಪ್ಲಿಕೇಬಲ್, ನಾಟ್ ಅಪ್ಲಿಕೇಬಲ್, ಓಕೆ. ನಿಮ್ಮದು ಟರ್ಮ್ ಎಷ್ಟಿದೆ ಅಷ್ಟನ್ನು ನೀವು ಕೊಡಬೇಕಾಗತ್ತೆ. ಸೊ ಈಗ ಸಬ್ಮಿಟ್ ಮಾಡ್ತೀನಿ. ಸಬ್ಮಿಟ್ ಮಾಡಿದ್ಮೇಲೆ ಈ ಒಂದು ಕ್ವಾಲಿಫಿಕೇಷನ್ ರೌಂಡು ಕ್ಲಿಯರ್ ಆಯಿತು. ಈಗ ರಿಸರ್ವೇಷನು, ಈಗ ನಿಮ್ಮದು ರಿಸರ್ವೇಷನು ಫಾರ್ ಎಕ್ಸಾಂಪಲ್ಲು GM ಇದ್ದರೆ ಏನೂ ಕೇಳೋದಿಲ್ಲ ನಿಮಗೆ. ಇಲ್ಲ ನಿಮ್ಮದು ಫಾರ್ ಎಕ್ಸಾಂಪಲ್ 2A ಇದೆ, 2B ಇದೆ, SC ಇದೆ, ST ಇದೆ. ಫಾರ್ ಎಕ್ಸಾಂಪಲ್ SC ಇದೆ ಅಂತ ತಿಳ್ಕೊಳ್ಳಿ, ಕ್ಯಾಟಗರಿ 1. ಸೊ ಅದರದ್ದು ಇಶ್ಯೂ ಡೇಟು,
ಸಬ್ ಕಾಸ್ಟು ನಿಮ್ಮ ಸರ್ಟಿಫಿಕೇಟಲ್ಲಿ ಇರುತ್ತೆ. RD ನಂಬರ್ ನಿಮ್ಮ ಆ ಒಂದು ಕಾಸ್ಟ್ ಸರ್ಟಿಫಿಕೇಟಲ್ಲಿ RD ನಂಬರ್ ಇರುತ್ತೆ. ಓಕೆ, ಸೊ ಹೀಗೆ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಈಗ ನಾನು ಇದನ್ನು ಜಿ ಎಮ್ ಅಂತ ಕೊಡ್ತೇನೆ. ನೆಕ್ಸ್ಟ್, ಆರ್ ಯು ಕನ್ನಡ ಮೀಡಿಯಮ್ ಕ್ಯಾಂಡಿಡೇಟ್? ಎಸ್, ಇಲ್ಲ ಅಂದ್ರೆ ನೋ ಅಂತ ಕೊಡಬೇಕು. ನೋ ಅಂತ ಕೊಟ್ರಿ ನಿಮಗೇನು ಕೇಳೋದಿಲ್ಲ. ಎಸ್ ಅಂತ ಕೊಟ್ರಿ ಏನು ಕೇಳುತ್ತಾ, ಹೌ ಮೆನಿ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ಸ್ ಡೂ ಯು ಹ್ಯಾವ್? ನಿಮ್ಮ ಬಳಿ ಎಷ್ಟು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರಗಳಿವೆ? ಪ್ರಮಾಣ ಪತ್ರಗಳಂದ್ರೇನು? ಈಗ 1ರಿಂದ 10ನೇ ತರಗತಿವರೆಗೆ ಸಾಮಾನ್ಯವಾಗಿ ಎಲ್ಲರೂ ಕನ್ನಡ ಕಲ್ತಿರ್ತಾರೆ, ಇಲ್ಲಾಂದರೆ ಇಂಗ್ಲೀಷ್ ಮೀಡಿಯಮು ಕಲ್ತಿರ್ತಾರೆ. ಸೊ ಅದಕ್ಕೆ ಈಗ ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೇನೆ, ಈಗ ನಾನು 1ರಿಂದ 10 ಟೋಟಲ್ ಆಗಿ 2 ಸ್ಕೂಲಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಅದಕ್ಕೆ 2 ಅಂತ ಕೊಡ್ತೀನಿ ನಾನು. ನೀವು 3 ಅಂದರೆ ನೀವು ಈಗ 3 ಸ್ಕೂಲಲ್ಲಿದ್ದರೆ 3 ಅಂತ ಕೊಡಿ. ಓಕೆ, ಇದು ಸ್ಕೂಲ್ ಮೇಲೆ ಡಿಪೆಂಡ್ ಬರುತ್ತೆ. ಓಕೆ, ನೆಕ್ಸ್ಟ್ ನೀವು ದೈಹಿಕವಾಗಿ ಅಂಗವಿಕಲ ಅಭ್ಯರ್ಥಿ, PH ಕ್ಯಾಂಡಿಡೇಟ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್. ಎಸ್ ಇದ್ದರೆ ಎಸ್ ಅಂತ ಕೊಡಬೇಕು, ಇಲ್ಲ ಅಂದರೆ ನೋ ಅಂತ ಕೊಡಬೇಕು. ಎಸ್ ಅಂತ ಕೊಟ್ಟಮೇಲೆ ನಿಮ್ಮದೊಂದು ಆ PH ಸರ್ಟಿಫಿಕೇಟ್ ರಿಲೇಟೆಡ್ ಮಾಹಿತಿ ಕೇಳುತ್ತೆ. ನೆಕ್ಸ್ಟ್, ನೀವು ಮಾಜಿ ಸೈನಿಕ ಇದ್ದರೆ ಮಾಜಿ ಸೈನಿಕ ಕೊಡಿ, ಇಲ್ಲ ಅಂದರೆ ನೋ. ನೆಕ್ಸ್ಟ್, ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಕೋರೋರಿದ್ದರೆ ಎಸ್ ಅಂತ ಕೊಡಿ. ಸೊ ಇಲ್ಲಿ ಎಸ್ ಅಂತ ಕೊಟ್ಟಮೇಲೆ ನೋಡಿ, ಎಸ್ ಅಂತ ಕೊಟ್ಟಮೇಲೆ ಇಲ್ಲಿ ಕೇಳಿದ್ದಾರೆ, ಅಲ್ಲಿ ಒಂದು ವಿಶೇಷವಾದಂಥ ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಜಸ್ಟ್ ಅ ಮಿನಿಟ್ ನೋಡಿ, ಕ್ಯಾಂಡಿಡೇಟ್ಸ್ ಕ್ಲೇಮಿಂಗ್ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಮಸ್ಟ್ ಹ್ಯಾವ್ obtained certificate on or before last date prescribed for filling the applications. ಅಂದರೆ ಈ 27 ಜೂನ್ 2026 ಒಳಗೆ ನಿಮ್ಮ ಒಂದು ಸರ್ಟಿಫಿಕೇಟ್ ನೀವು ತೆಗೆದಿಟ್ಟುಕೊಂಡಿರಬೇಕು. ಇಲ್ಲ ಅಂದ್ರೆ ನಿಮ್ಮದು ಸರ್ಟಿಫಿಕೇಟ್ ಆಮೇಲೆ ತಗೊಂಡ್ರೆ ಅದನ್ನು ರಿಜೆಕ್ಟ್ ಮಾಡಲಾಗುವುದು. ಅರ್ಥ ಆಯ್ತಾ? ಈಗ ನೀವು ನೋ ಅಂತ ಕೊಟ್ಟರೆ ಏನಾಗುತ್ತೆ, ಯಾಕೆಂದರೆ ಹೈದರಾಬಾದ್ ಕರ್ನಾಟಕ ಮ್ಯಾಂಡೇಟರಿ ಅದ, ಇದು ಇರೋದೇ ಹೈದರಾಬಾದ್ ಕರ್ನಾಟಕ ಇದೆ. ಎಸ್ ಅಂತ ಕೊಡ್ತೇನೆ ನಾನು. ನೆಕ್ಸ್ಟು, ಏಜ್ ರಿಲ್ಯಾಕ್ಸೇಷನ್ ಪಡೆಯೋರಿದ್ದರೆ ಎಸ್ ಅನ್ನೋದು. ಎಸ್ ಅಂದರೆ ಯಾವೊಂದು ಏಜ್ ರಿಲ್ಯಾಕ್ಸೇಷನ್, ಇಲ್ಲ ಅಂದರೆ ನೋ ಅಂತ ಕೊಡಬೇಕು. ನೆಕ್ಸ್ಟ್, ಸಬ್ಮಿಟ್ ಅಂತ ಕೊಡ್ತೀನಿ ನಾನು. ಸಬ್ಮಿಟ್ ಅಂತ ಕೊಟ್ಟಮೇಲೆ ಡಾಕ್ಯುಮೆಂಟ್ಸ್ ಕೇಳುತ್ತಾ ಇಲ್ಲಿ. ಓಕೆ, ಈ ಡಾಕ್ಯುಮೆಂಟ್ಸ್ಗಳಲ್ಲಿ ಇಲ್ಲಿ ಏನಿರುತ್ತಾ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ. ನೀವು ಡಾಕ್ಯುಮೆಂಟ್ಸ್ಗಳನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ, JPG ಫಾರ್ಮೇಟ್ ಆಗಲಿ ಅಥವಾ PDF ಫಾರ್ಮೇಟ್ ಆಗಲಿ. ಆಮೇಲೆ ಆದಷ್ಟು ಕಡಿಮೆ ರೆಸೊಲ್ಯೂಷನ್ ಸ್ಮಾಲ್ ಸೈಜಲ್ಲಿ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಇವೆಲ್ಲ ಓಕೆ. ಈಗ ಫೋಟೋ ಆಯಿತು, ಆಮೇಲೆ ಸಿಗ್ನೇಚರ್ ಆಯಿತು, ಆಮೇಲೆ ಇಲ್ಲಿ ಈಗ SSLC, ಆಮೇಲೆ PUC ಡಿಪ್ಲೊಮಾ, ಆಮೇಲೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಆಮೇಲೆ ಕಂಪ್ಯೂಟರ್ ಸರ್ಟಿಫಿಕೇಟ್, ಆಮೇಲೆ ಕನ್ನಡ ಮೀಡಿಯಮ್. ಓಕೆ, ಸೊ ಇವೆಲ್ಲವನ್ನು ಅಪ್ಲೋಡ್ ಮಾಡಿ ಕೊನೆಗೆ ಸಬ್ಮಿಟ್ ಅಂತ ಕೊಡಬೇಕು. ಆಮೇಲೆ ಎಲ್ಲ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಕೊನೆಗೆ ಡಿಕ್ಲರೇಷನ್ ಬರುತ್ತೆ. ಓಕೆ, ಡಿಕ್ಲರೇಷನನ್ನು ನೀವು ಇಲ್ಲಿ ನೋಡಿ, ನಿಮ್ಮದೆಲ್ಲ ಈಗ ಏನು ಒಂದು ಟೋಟಲ್ ಅಪ್ಲಿಕೇಶನನ್ನು ಫಿಲ್ ಮಾಡಿದ್ರಲ್ಲ, ಬಿಗಿನಿಂಗ್ ಫ್ರಮ್ ದ ಪರ್ಸ್ನಲ್ ಡೀಟೇಲ್ಸ್ ಟು ಇವೆಲ್ಲ ಡಾಕ್ಯುಮೆಂಟ್ಸ್ ಮಟ. ಸೊ ಇಲ್ಲಿ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಲ್ಲಿ ಜಸ್ಟ್ ನಾವೇನು ಮಾಡಬೇಕು, ಐ ಅಗ್ರಿ ಅಂತ ಕೊಟ್ಟು ಫೈನಲ್ ಸಬ್ಮಿಟ್ ಕೊಡಬೇಕಾಗತ್ತೆ. ಓಕೆ, ಲೆಟ್ಸ್ ಕ್ಲಿಕ್. ಇಲ್ಲಿ ನೋಡಿ, ನೀವು ಎಡಿಟ್ ಮಾಡಲು ಬಯಸಿದರೆ ದಯವಿಟ್ಟು ಎಡಿಟ್ ಬಟನನ್ನು ಕ್ಲಿಕ್ ಮಾಡಬೇಕು, ಇಲ್ಲ ಅಂದ್ರೆ ಕನ್ಫರ್ಮ್ ಅಂತ ಕೊಡಬೇಕು. ನಾನು ಕನ್ಫರ್ಮ್ ಕೊಡ್ತೇನೆ. ಮತ್ತೆ ರೀಕನ್ಫರ್ಮ್ ಕೇಳುತ್ತಾ, ರೀಕನ್ಫರ್ಮ್ ಅಂತ ಕೊಟ್ಟಮೇಲೆ
ಕೊನೆಗೆ ಈ ಥರ ಪೇಜ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ನಾವು ಯಾವುದು ತುಂಬಿದ್ದೀವಿ, ಇಲ್ಲಿ ನೋಡಿ ಜಸ್ಟ್ ಎಸ್, ಇಲ್ಲಿ ನೋಡಿ 11ನೇದ್ದು ಆಡಳಿತ ಸಹಾಯಕ ದರ್ಜೆ. ಈಗ ಅಪ್ಲೈಡ್ ಆಯಿತು. ಇನ್ನು ಮೇಕ್ ಪೇಮೆಂಟ್ ಅಂತ ಮಾಡಬೇಕು. ನೀವು ಮೇಕ್ ಪೇಮೆಂಟ್ ಅಂತ ಮಾಡಿದ್ಮೇಲೆ ನಿಮ್ಮದಿಲ್ಲಿ ಅಪ್ಲಿಕೇಶನ್ ಪ್ರಿಂಟ್ ಇದೇನು ಪ್ರಿಂಟ್ ಅಪ್ಲಿಕೇಶನ್ ಇದೆ, ಇದು ಆ್ಯಕ್ಟಿವ್ ಆಗುತ್ತೆ. ಕೊನೆಗೆ ನೀವು ಅದನ್ನು ಪ್ರಿಂಟ್ ಅಪ್ಲಿಕೇಶನ್ ತೊಗೋಬೋದು. ಇಲ್ಲಿ ಮೇಕ್ ಪೇಮೆಂಟ್ ಅಂತ ಕೊಟ್ಟಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಟೋಟಲ್ 1,000 ರೂಪಾಯಿ ಇದೆ ಇದಕ್ಕೆ ಅಮೌಂಟು, ತುಂಬಾ ಇದೆ. ಬಟ್ ಇಚ್ಛಿಸದಲ್ಲಿ ನೀವು ಅಪ್ಲೈ ಮಾಡ್ಬೋದು. ಒಂದು ಸಲ ನೀವು ಪೇಮೆಂಟ್ ಮಾಡಿದ್ರಿ ಅಂದ್ರೆ ಅದು ಕ್ಯಾನ್ಸಲ್ ಆಗೋದಿಲ್ಲ. ಓಕೆ, ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ತುಂಬ ಒಂದು ವಿಧವಾದ ಇದು ಬರ್ತಾವಪ್ಪ, ಏನು ಆಪ್ಷನ್ಸ್ ಬರ್ತಾವೆ. ಆ ಒಂದು ಆಪ್ಷನ್ಸ್ ಮುಖಾಂತರ ನೀವು ತುಂಬೋದು. ಕಾರ್ಡ್ಸ್ ಮುಖಾಂತರ, EMI ಮುಖಾಂತರ, ನೆಟ್ ಬ್ಯಾಂಕಿಂಗು, ವಾಲೆಟು. ಓಕೆ, ಈ ಒಂದು ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ನೀವು ಕಾರ್ಡ್ಸ್ ತೊಗೊಳ್ಳಿ, ಕಾರ್ಡ್ ಮುಖಾಂತರ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಈ ಒಂದು ಪೇಮೆಂಟನ್ನು ಕ್ಲಿಕ್ ಮಾಡ್ಬೋದು. ಓಕೆನಾ. ಸೊ ನಾನು ಬ್ಯಾಕ್ ಬರ್ತೇನೆ. ಬ್ಯಾಕ್ ಬಂದು ನೆಕ್ಸ್ಟ್ ಪ್ರಿಂಟ್ ಅಪ್ಲಿಕೇಶನ್ ಅಂತ ನೀವು ತಗೊಂಡ್ರಿ ಅಂದ್ರೆ ಆ ಒಂದು ಅಪ್ಲಿಕೇಶನನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಅಥವಾ ಪ್ರಿಂಟ್ ಮಾಡಿ ಇಟ್ಕೊಳ್ಳಿ. ನಿಮ್ಮದು ಅಪ್ಕಮಿಂಗ್ ಒಂದು ಫ್ಯೂಚರ್ ರೆಫರೆನ್ಸಾಗಿ ಬೇಕೇ ಆಗುತ್ತೆ. ಓಕೆ, ಇದಿಷ್ಟು ಈ ಒಂದು ಗುಮೂಲ್ ಅಥವಾ ಈ ಒಂದು ಕಲಬುರ್ಗಿ, ಬೀದರ್, ಯಾದಗಿರಿ ಈ ಒಂದು ಹಾಲು ಉತ್ಪಾದಕ ಸಹಾಯಕ ನಿಗಮ ನೇಮಕದಲ್ಲಿ ಖಾಲಿ ಇರುವಂಥ ವಿವಿಧ ಹುದ್ದೆಗಳ ಒಂದು ಅರ್ಜಿನ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಈ ಒಂದು ಮಾಹಿತಿ ಇದಾಗಿತ್ತು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಶೇಷ ಸೂಚನೆ ಅಂದರೆ ಬ್ಯಾಕ್ಲಾಗ್ ಹುದ್ದೆಗಳ ಒಂದು ಅರ್ಜಿಯನ್ನು ನೀವು ಅಪ್ಲೈ ಮಾಡಬೇಕಂದ್ರೆ ಜಸ್ಟ್ ಇದರಲ್ಲೇ ಇಲ್ಲಿ GUML ಇದೆಯಲ್ಲ ನೋಡಿ, ಇದು GUMUL ಇದೆಯಲ್ಲ, ಇದಾದಮೇಲೆ ಜಸ್ಟ್ BL ಅಂತ ಕೊಡಿ. BL ಅಂದರೆ ಬ್ಯಾಕ್ಲಾಗ್. ಓಕೆ, ಥ್ಯಾಂಕ್ ಯು.